KM ರೇಖಾ ಚಾನಲ್ ಕನ್ನಡ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಬ್ಲಾಗು ದೇವ್ರ ಸಾಮಾನೆಲ್ಲ ಬೆಳಗಿದೆ. ದೇವ್ರ ಫೋಟೋ ಎಲ್ಲನೂ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತಿಂಗಳಿಗೆ ಒಂದ್ಸರಿ 20 ದಿವಸಕ್ಕೆ ತಿಂಗಳಿಗೆ ಈ ಥರ ಕ್ಲೀನ್ ಮಾಡ್ತೀನಿ. ಒಳಗಡೆ ಎಲ್ಲ ಒರೆಸಿ ಗೋಮೂತ್ರ, ಆಮೇಲೆ ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಗೋಮೂತ್ರ ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗೆಲ್ಲನೂ ಒರೆಸ್ಬಿಟ್ಟು ದೇವ್ರ ಸಾಮಾನೆಲ್ಲನೂ ಬೆಳಿಕೊಂಡೆ. ಚೆನ್ನಾಗಿ ಬೆಳಿಕೊಂಡು 1 ಗಂಟೆ ಆಯ್ತದೆ ದೇವ್ರ ಮನೆ ಕ್ಲೀನ್ ಮಾಡೋ ಹೊತ್ತಿಗೆ. ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಇವತ್ತು ಸಿಂಪಲ್ ಪೂಜೆ, ನನ್ನ ಮಗನ ಬರ್ತಡೇ ಅಂತ ಇವತ್ತು ಸಿಂಪಲ್ಲಾಗಿ ಮಾಡಿದ್ವಿ. ಯಾವಾಗ ಮಾಡ್ತಿರ್ತೀರ ಇವತ್ತು ಅವ್ನು ಕೇಕ್ ಕುಯ್ಸ್ಬೇಕು ಅಂದ್ಬಿಟ್ಟು ಕುಯ್ಸ್ಬಿಟ್ಟು ನನ್ನ ಚಿಕ್ಕ ನನ್ನ ತಂಗಿ ಮಗ ಕೇಕ್ ಕುಯ್ಸ್ಬಿಟ್ಟು ಅವ್ರ ಅಣ್ಣ ಹುಡ್ತಪ್ಪ ಮಾಡ್ದ. ಇವತ್ತು ಲೇಟ್ ಆಗ್ಬಿಡ್ತು ಪೂಜೆ ಮಾಡೋದು. ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಸುಮಾರು ಹೊತ್ತಾಗ್ಬಿಡ್ತು. ಒಲೆ ಹತ್ರ ಗ್ಯಾಸ್ ಒಲೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪುಟಾಣಿಗೆ ಒಂದು ರಂಗೋಲಿ ಹಾಕ್ತೆ. ನನ್ನ ಮಗನ ಬರ್ತಡೇ ಅಂದ್ಬಿಟ್ಟು ಕೇಕ್ ಕುಯ್ಸಿದೆ. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಇವತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಹಾಲೆಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ದೀಪ ಹಚ್ಚಿದೆ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು. ಎಲ್ಲ ಕ್ಲೀನ್ ಮಾಡೋದ್ರೆ ಏನೋ ಒಂಥರ ಸಮಾಧಾನ. ದೇವ್ರ ಮನೆ ಮಾಡೋದೇ 1 ಗಂಟೆ ಆಯ್ತದೆ. ದೇವ್ರ ಮನೆಗೆ ನಾವು ಇಕ್ಕಿ ದೇವ್ರ ಸಾಮಾನೆಲ್ಲ ಬೆಳಗಿ ದೇವ್ರಿಗೆ ಬೊಟ್ಟಿಕ್ಕಿ ಕ್ಲೀನಾಗಿ ಎಲ್ಲನೂ ಒರೆಸೋ ಹೊತ್ತಿಗೆ 1 ಗಂಟೆ ತಗೋತದೆ. ಏನೋ ಒಂಥರ ಎಲ್ಲ ನೀಟ್ ಮಾಡಿದ್ರೆ ಒಂಥರ ಸಮಾಧಾನ. ದಪ್ಪಡಿ ದಿಪ್ಪಡಿ ಮಾಡೋಕ್ಕೆ ಹೋದರೆ ಮನಸ್ಸಿಗೆ ಇಡ್ಸೋದಿಲ್ಲ. ನಮ್ಮ ಮನೆ ನೋಡೋಕ್ಕೆ ಈ ಥರ ಐತೆ. ಈ ಕಡೆ ಬಾಗಿಲು ಗೇಟ್ ಇದೆ. ಮುಂದ್ಗಡೆ ಈ ಥರ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಮೇಲ್ಗಡೆ ನಾವಿದ್ದೀವಿ, ಕೆಳಗಡೆ ನಮ್ಮ ಅತ್ತೆ ನಮ್ಮ ಮಾವ ಅವರೇ. ಈ ಕಡೆ ಪಕ್ಕದ ಮನೆ ನನ್ನ ತಂಗಿ ಮನೆ. ನನ್ನ ತಂಗಿ ಮಗ ಇಲ್ಲಿ ಇದ್ದಾನೆ, ನೋಡ್ತಾವನೆ ನನ್ನ ವೀಡಿಯೋ ಮಾಡೋದ. ಇವತ್ತು ಕಡಲೆಕಾಯಿ ಪಲ್ಯ ಮಾಡಿ ಕಡಲೆಕಾಳು ಮಾಡಿ ಸಿಹಿ ಪಲ್ಯ ಮಾಡೋಣ ಅಂತ ಮಾಡಿಕೊಂಡಿದ್ದೀನಿ. ಕಡಲೆಕಾಯಿ, ಕಾಯಿ ತುರಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಈ ಕಡೆ ಬೆಳಗ್ಗೆ ಮಾಡಿದ್ದೆ, ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡೋಣ ಅಂದ್ಕೊಂಡು ಕಡಲೆಕಾಯಿನೂ ಬೇಯೋಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊತೀನಿ. ಅದು ತುಂಬ ರುಚಿಯಾಗಿರುತ್ತೆ. ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ವೀಡಿಯೋ ಈ ಕಡೆ ಸ್ಲಿಪ್ ಆಗ್ಬಿಡ್ತು, ಸರಿಯಾಗಿ ಬರಲಿಲ್ಲ, ಸಾರಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಕುಕ್ಕರ್ಗೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಈ ಕಡೆ ಸಾಂಬಾರು ಕುದೀತಾ ಇದೆ. ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಹಾಕ್ಕೊಳ್ಳಿ. ವೀಡಿಯೋ ಇದೇ ಆಯ್ತಿತ್ತಿಲ್ಲ, ಆನೆ ಆಯ್ತಿತ್ತಿಲ್ಲ, ಸ್ವಲ್ಪ ಮಾಡ್ಕೊಳಕ್ಕಾಗಲಿಲ್ಲ. ಈ ಕಡೆ ಕಾಳು ಬೆಂದೈತೆ, ಕಡಲೆಕಾಯಿ ಎಲ್ಲ ಬೆಂದೈತೆ. ಕಾಳು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಬಾಣಲಿ ನೀರಿತ್ತು ಅನ್ಸ್ಬಿಟ್ಟು ಎಲ್ಲ ಸುಂಡಿಸ್ತೀವಿ ನೀರನ್ನ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಆಯಲ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಒಂದೊಂದ್ಸರಿ ಮಿಸ್ಟೇಕ್ ಆಗ್ಬಿಡ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಚೆನ್ನಾಗಿ ಕನ್ಗೋವರೆಗೂ ಚೆನ್ನಾಗಿ ಯಾವುದೇ ವಸ್ತು ಚೆನ್ನಾಗಿ ಕನ್ಗಬೇಕು. ಕನ್ಗರು ರುಚಿಯಾಗಿರುತ್ತೆ. ಯಾವುದೇ ಆಗಲಿ ಚೆನ್ನಾಗಿ ಕನ್ಗಿಸ್ಬಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವು ಸೊಪ್ಪು ಒಂದೊಂದ್ಸರಿ ಸಿಗುತ್ತೆ, ಒಂದೊಂದ್ಸರಿ ಸಿಗೋಲ್ಲ. ನಮ್ಮ ಹಿಂದ್ಗಡೆ ಐತೆ. ಅಯ್ಯೋ ಅವ್ರ ಕೈಲಿ ಏನು ಬೈಸ್ಕೊಳ್ಳೋದು ಅಂದ್ಬಿಟ್ಟು ನಾನು ಕುಯ್ಯೋಕ್ಕೆ ಹೋಗೋದಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಈ ಕಡೆ ಕಾಳನ್ನು ಒಗ್ಗರಣೆ ಮಾಡಿದೆ, ಸಿಹಿ ಪಲ್ಯ ಥರ ಮಾಡಿದೆ, ತುಂಬ ರುಚಿಯಾಗಿರುತ್ತೆ. ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ. ಈಗ ನೀವು ಒಂದಪ್ಪ ಟ್ರೈ ಮಾಡಿ. ಅನ್ನ, ಸಾರು, ಮುದ್ದೆ, ತರಕಾರಿ ಸಾಂಬಾರು ಮಾಡಿದ್ದೆ. ಒಂದೇ ಒಂದು ಲೈಕ್ ಕೊಡಿ ಎಲ್ಲರಿಗೂ. ಥ್ಯಾಂಕ್ ಯು.